ಓಂ ಭೂರ್ವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಓಂ ಶ್ರೀಂ ಶ್ರಿಯೈ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಈ ಮಾರ್ಗಶಿರ ಮಾಸದ ವಾರದ ಭವಿಷ್ಯಕ್ಕೆ ಸ್ವಾಗತ. ವಿಶ್ವ ವಸು ನಾಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಹಾಗೂ ಶುಕ್ಲ ಪಕ್ಷ 30/11/2025ರಿಂದ 6/12/2025 ದ್ವಾದಶ ರಾಶಿಗಳ ಒಂದು ವಾರದ ಭವಿಷ್ಯವನ್ನು ನೋಡ್ತಕ್ಕಂಥ ಸಮಯ. ಹಾಗೆ ಚಂದ್ರ ಈ ಒಂದು ವಾರದಲ್ಲಿ ನಿಮಗೆ ಮೀನರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ಬರತಕ್ಕಂಥ ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ ಹಾಗೂ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ ನಕ್ಷತ್ರದಲ್ಲಿ ಈ ವಾರವನ್ನು ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ. ಗ್ರಹಗಳು ಯಾವುದೇ ಬದಲಾವಣೆ ಇಲ್ಲ. ಗುರು ವಕ್ರ ಸ್ಥಿತಿಗೆ ಜಾರಿದ್ದಾನೆ. ವಕ್ರ ಸ್ಥಿತಿಗೆ ಜಾರತಕ್ಕಂಥದ್ದು 5ನೇ ತಾರೀಕು ಜಾರ್ತದೆ. ಅಲ್ಲಿವರೆಗೂ ಕೂಡ ಕಟಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇರ್ತದೆ, ವಕ್ರಗತಿಯಲ್ಲಿರ್ತಕ್ಕಂಥದ್ದು ಇರುತ್ತೆ. ಹಾಗೆ ಕೇತು ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದಿದೆ. ಹಾಗೆ ಬುಧ ಹಿಮ್ಮುಖ ಚಾಲನೆಯಾಗಿ ತುಲಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಶುಕ್ರ, ಕುಜ ಹಾಗೆ ಸೂರ್ಯರು ಸ್ಥಿತವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ. ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ. ಶನಿ ನೋಡಿ 1ನೇ ತಾರೀಕು ಮೇಲೆ ಶನಿ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ. ಇದು ಕೆಲವು ರಾಶಿಗಳಿಗೆ ಶುಭವನ್ನು ಕೊಡುತ್ತೆ, ಕೆಲವು ರಾಶಿಗಳಿಗೆ ಅಶುಭವನ್ನು ಕೊಡುತ್ತೆ. ಅದು ನಾವು ನೋಡ್ಕೋಬೇಕು. ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಹಾಗಾಗಿ ಈ ದಿನದ ಅಂದರೆ ಈ ವಾರದ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ, ಯಾರಿಗೆ ಶುಭದ ವಾತಾವರಣ ಇರ್ತದೆ, ಯಾರು ಎಚ್ಚರಿಕೆಯನ್ನು ನೋಡ್ಕೋಬೇಕಾಗುತ್ತೆ, ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಕೊಡ್ತೇನೆ ಸರಳವಾಗಿ. ಮೊದಲು ಮೇಷರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ ನೋಡಿ, ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಕುಜ ಅಸ್ತಂಗತನಾಗಿ ಅಷ್ಟಮದಲ್ಲಿದ್ದಾನೆ. ಸೂರ್ಯನೊಟ್ಟಿಗೆ ಶುಕ್ರನೊಟ್ಟಿಗೆ. ಇಲ್ಲಿ ವಿಶೇಷವಾಗಿ ನಾವು ಕಾಳಜಿಯನ್ನು ನೋಡೋದಾದರೆ ನೋಡಿ, ಫಸ್ಟ್ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಬಿ ಕೇರ್ಫುಲ್. ರೇವತಿ ನಕ್ಷತ್ರ ಅಷ್ಟಮದಲ್ಲಿದ್ದಾನೆ. ತದನಂತರ ಬರ್ತಕ್ಕಂಥ ಅಶ್ವಿನಿ ನಕ್ಷತ್ರ ಪಂಚಮ ಭಾವದಲ್ಲಿ, ಅದು ಕೂಡ ಅಷ್ಟಮ ಫಲಗಳನ್ನು ಕೊಡ್ತದೆ. ತದನಂತರದಲ್ಲಿ ಭರಣಿ ನಕ್ಷತ್ರ, ಅದು ಸಹಿತವಾಗಿ ಅಷ್ಟಮ ಸ್ಥಾನದಲ್ಲಿ ಸ್ಥಿತವಾಗಿದೆ, ಅಂದರೆ ಶುಕ್ರ. ಬರ್ತಕ್ಕಂಥ ನೋಡಿ ಕೃತಿಕಾ ನಕ್ಷತ್ರ ಸೂರ್ಯ ಅಷ್ಟಮ ಸ್ಥಾನ. ಹಾಗೇ ರೋಹಿಣಿ ನಕ್ಷತ್ರ ಚಂದ್ರ ಸ್ಥಿತವಾಗಿ 12ರ ಸ್ಥಾನದಿಂದ ಬದಲಾವಣೆಯನ್ನು ತಗೊಳ್ತಾರೆ. ಮೃಗಶಿರ, ಕುಜ, ಆರಿದ್ರ ಸ್ವಲ್ಪ ಸಾಂತ್ವನ ಕೊನೆಯ ಭಾಗದಲ್ಲಿ. ಬಟ್ ಮೇಷರಾಶಿಯವರಿಗೆ ಇವೆಲ್ಲವೇ ಚಿತ್ರಣವನ್ನು ನೋಡಿ ಬಂದರೆ ಖಂಡಿತವಾಗಿ ಜಾಗರೂಕತೆ ಇರಬೇಕಾಗಿರ್ತಕ್ಕಂಥ ವಾರ. ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದೇ ವಿಚಾರಗಳಲ್ಲಿ ತಲ್ಲೀನತೆ, ಸಾಂಸಾರಿಕ ಜೀವನ ಆಗಿರ್ಬೋದು, ಎದುರಾಳಿ, ಕೋರ್ಟು ಕಚೇರಿ, ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮೇಷರಾಶಿಯವರಿಗೆ ಆಪತ್ತುಗಳು ಜಾಸ್ತಿ ಇದೆ. ಸಾಧ್ಯವಾದರೆ ಒಂದು ಮೃತ್ಯುಂಜಯ ಜಪ ಹಾಗೆ ಹೋಮವನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ. ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ, ಶಿವನ ಮಂತ್ರ ಅಂದರೆ ತ್ರಯಂಬಕ ಮಂತ್ರ, ಓಂ ಭೂರ್ಭುವಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಮಂತ್ರವನ್ನು ಪ್ರತಿ ದಿವಸ 21 ಬಾರಿ ಮಂತ್ರವನ್ನು ಪಠಣೆ ಮಾಡಿ. ಶಿವನ ದೇವಸ್ಥಾನ ಭೇಟಿ ಮಾಡಿ. ಸಮಾಧಾನದಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ವಿದ್ಯಾರ್ಥಿ ವರ್ಗದವರಾಗಿರ್ಬೋದು, ಯಾವುದೇ ವರ್ಗದವರಾಗಿರ್ಬೋದು, ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಈ ವಾರ ಮೇಷರಾಶಿಯವ್ರಿಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಯೋಚನೆಗಳು ಮಾಡಿಕೊಂಡು ಪರಮಾತ್ಮನ ಧ್ಯಾನದಲ್ಲಿ ತಲ್ಲೀನತೆ ಹಾಕ್ಕೊಂಡು, ಶುಕ್ರ ಶನಿ ಕೂಡ ನೋಡಿ 12ರ ಸ್ಥಾನದಲ್ಲಿ ವಕ್ರತ್ಯಾಗವನ್ನು ಮಾಡಿದ್ದಾನೆ. ಒಂದಾದ ಮೇಲೆ ಏನಾದರೂ ಒಂದು ನಷ್ಟಗಳಿರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಅದೇ ವಿದೇಶದಲ್ಲಿದ್ದೀರಿ, ಸ್ವಲ್ಪ ಸಾಂತ್ವನ. ರಾಹು ಒಂದು ಲಾಭಸ್ಥಾನವನ್ನು ಕೊಡೋದು ಬಿಟ್ಟರೆ ಇನ್ನೆಲ್ಲ ಗ್ರಹಗಳು ಅಷ್ಟಮ ಸ್ಥಾನದ ಫಲಗಳನ್ನು ಕೊಡುತ್ತೆ. ಅಷ್ಟಮ ಸ್ಥಾನ ಅರ್ಥಾತ್ ನಿಮಗೆ
ಇದು ಹೆಂಗೆ ಅಂತ ಇರಲಿಕ್ಕಾಗಲ್ಲ. ಇಟ್ಸ್ ಎ ವೆರಿ ಅಂದರೆ ಇಟ್ಸ್ ಅ ಕ್ರೂಷಿಯಲ್ ಒಂದು ಹೌಸ್ ಕೂಡ. ಅಷ್ಟಮ ಸ್ಥಾನ ಕೊಟ್ಟರೆ ವಿಪರೀತ, ಹಾಗೆ ಕಷ್ಟನೂ ಕೊಟ್ಟರೆ ವಿಪರೀತ, ಎಲ್ಲ ಇರ್ತಕ್ಕಂಥದ್ದು ಇರ್ತದೆ. ಅದಕ್ಕೆ ನಾವು ಸಮಾಧಾನದ ವಾತಾವರಣ, ಕೋಪಗಳನ್ನು ಕಡಿಮೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಉತ್ತಮ. ಹಾಗೆ ವೃಷಭ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು, ವೃಷಭ ರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ 7ರ ಸ್ಥಾನದಲ್ಲಿ ಅಸ್ತಂಗತನಾಗಿದ್ದಾನೆ. ಅಸ್ತಂಗತ ಕಾಮನೆಗಳನ್ನು ಈಡೇರಿಸಲಿಕ್ಕೋಸ್ಕರ ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು ಇರ್ತದೆ. ಅರ್ಥಾತ್ ಚಂದ್ರ ಸ್ಥಾನವನ್ನು ಚಂದ್ರ 11ರಿಂದ 12, 1, 2ರ ಸ್ಥಾನಕ್ಕೆ ಹೋಗ್ತದೆ. ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದ್ರೆ 3 ಗ್ರಹಗಳು ಸಪ್ತಮ ಸ್ಥಾನದಲ್ಲಿದ್ದಾವೆ. ಶುಕ್ರರಿದ್ದಾರೆ, ಸೂರ್ಯ, ಕುಜನಿದ್ದಾನೆ. 2ರ ಅಧಿಪತಿ ಮತ್ತು 5ರ ಅಧಿಪತಿ ಸಹಿತವಾಗಿ 6ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ವೃಷಭ ರಾಶಿ ವಕ್ರತ್ಯಾಗವನ್ನು ಮಾಡಿ ಶನಿ ಇದ್ದಾನೆ. ಹಾಗೆ ರಾಹು ದಶಮ ಸ್ಥಾನದಲ್ಲಿ. ನಿಮಗೆ ಶುಭಗಳು ಎರಡೂ ಕೂಡ ಇರತಕ್ಕಂಥದ್ದು ಇರ್ತದೆ. ನೋಡಿ, ವೃಷಭ ರಾಶಿಯವರು ಹಲವಾರು ಪ್ರಯತ್ನಗಳು ನಿಮಗೆ ಸಕ್ಸಸ್ ರೇಟನ್ನು ಕೊಡ್ತದೆ. ಬಿಸ್ನೆಸ್ಸಲ್ಲಿ ಕೊಂಚ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ಅಲ್ಲಿ ಕುಜಶಾಂತಿಯ ಖಂಡಿತವಾಗಿ ಮಾಡಲೇಬೇಕಾಗುತ್ತೆ ಕುಜಶಾಂತಿಯನ್ನು. ಸಪ್ತಮ ಸ್ಥಾನ, ವೈವಾಹಿಕ ಜೀವನ, ಪರಸ್ತ್ರೀ ವ್ಯಾಮೋಹಗಳು ಇವೆಲ್ಲವನ್ನು ತೋರಿಸ್ತದೆ. ಅಸ್ತಂಗತನಾಗಿದ್ದಾಗ ಸಂಗಾತಿಯ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ. ಒಳಜಗಳಗಳು ಪ್ರಾರಂಭವಾಗ್ತಕ್ಕಂಥದ್ದು. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸರಿಯಾಗಿ ನೋಡ್ಕೋಬೇಕು. ಬಟ್ ಕೆಲಸದ ವಿಚಾರಕ್ಕೆ ಬಂದಾಗ ಕೆಲಸದಲ್ಲಿ ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ. ಕೆಲಸದಲ್ಲಿ ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಕೆಲಸದಲ್ಲಿ ವಿಶೇಷವಾಗಿ ಒಂದು ಒಳ್ಳೆಯ ಕೆಲಸ ಲಭ್ಯವಾಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. 6ರ ಅಧಿಪತಿಯಾಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನ. ಕೊಂಚ ಬಿಸ್ನೆಸ್ ವಿಚಾರದಲ್ಲಿ ಲಾಭವನ್ನು ನೋಡ್ಬೋದು ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದಾಗ. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ತಮ್ಮ ಕಾಮನೆಗಳನ್ನು, ತಮ್ಮ ಆಸೆಗಳನ್ನು ತೀರಾ ಎಕ್ಸೈಟ್ಮೆಂಟಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಒಂದು ಮಾಡರೇಟಾಗಿ ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹಾಗಾಗಿ ಆ ವೃಷಭ ರಾಶಿಯವರಿಗೆ ಈ ವಾರವನ್ನು ನೋಡಿದಾಗ ಎಲ್ಲವನ್ನ ಬಲ್ಲೆ ಅಂತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ತರ್ತದೆ. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ಲಾಭದಲ್ಲಿ ಶನಿ ನಿಮಗೆ ಖಂಡಿತವಾಗಿ ಲಾಭವನ್ನು ತಂದುಕೊಡುತ್ತೆ. ದಶಮ ಸ್ಥಾನ ಕೆಲಸದಲ್ಲಿ ಏಳಿಗೆಯನ್ನು ತಂದುಕೊಡುತ್ತೆ. ಹಾಗೆ ವ್ಯಾಪಾರ ವಹಿವಾಟುಗಳಲ್ಲಿ ಶನಿ ನಿಮಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಹಲವಾರು ಸ್ನೇಹಿತರ ಮುಖೇನ, ಹಳೆಯ ಸ್ನೇಹಿತರ ಮುಖೇನ ನಿಮಗೆ ಲಾಭದ ಪ್ರಾಪ್ತಿ ವೃಷಭರಾಶಿಯಲ್ಲಿರ್ತಕ್ಕಂಥದ್ದು. ದುಡುಕಿನ ನಿರ್ಧಾರ ಅಷ್ಟು ಶುಭವಲ್ಲ. ಕೊನೆಯ ಭಾಗದಲ್ಲಿ ಗುರು ಸಹಿತವಾಗಿ 5ನೇ ತಾರೀಕು ನಿಮಗೆ 2ರ ಸ್ಥಾನದಲ್ಲಿ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಅಂತೂ ಖಂಡಿತ ಸಿಗುತ್ತೆ. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೆ ಖಂಡಿತ ಕಷ್ಟಪಟ್ಟು ಓದಿದ್ರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭದ ಒಂದು ವಾತಾವರಣ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ ನಾವು ನೋಡಿದ್ವಿ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು ಇರ್ತದೆ. ಅತಿಯಾದಂಥ ಕೋಪ ತಾಪಗಳನ್ನು ಬಿಟ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಮಾಧಾನದ ವಾತಾವರಣ ಬೆಳೆಸ್ಕೊಂಡ್ರೆ ಮಾತ್ರ ಯಶಸ್ಸು ಸಿಗ್ತಕ್ಕಂಥದ್ದಿರುತ್ತೆ. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದು ಮರಿಬೇಡಿ, ಖಂಡಿತ ಶುಭವಾಗ್ತದೆ. ಸಾಧ್ಯವಾದಷ್ಟು ನೋಡಿ, ಈ ಗುರುವಾರದಿಂದ ಆಲ್ರೆಡಿ ಮೃಗಶಿರ ಅಂದರೆ ಮಾರ್ಗಶಿರ ಮಾಸ ಪ್ರಾರಂಭವಾಗಿರೋದ್ರಿಂದ ಯಾರಾದರೂ ವೃಷಭರಾಶಿಯಲ್ಲಿರ್ತಕ್ಕಂಥವ್ರು ಗುರುವಾರದ ಲಕ್ಷ್ಮಿಯ ವ್ರತವನ್ನು ಪ್ರಾರಂಭವನ್ನು ಮಾಡ್ತೀನಿ ಅಂತಕ್ಕಂಥವ್ರಿಗೆ ಪ್ರಶಸ್ತವಾಗಿರ್ತಕ್ಕಂಥ ದಿನ ಕೂಡ ಆಗ್ತದೆ. ಅಂದರೆ ಗುರುವಾರ ಲಕ್ಷ್ಮಿಯ ಪೂಜೆ ನಿಮಗೆ ಖಂಡಿತವಾಗಿ ಶುಭವನ್ನು ತರ್ತದೆ. ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಮಿಥುನ ರಾಶಿಯವರಿಗೆ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡ್ತಕ್ಕಂಥದ್ದು ಬರ್ತದೆ. ಏನೋ ಮಾಡಬೇಕು ಅಂತಕ್ಕಂಥ ಸಾಧನೆಗೆ ಹೋಗ್ತೀರಿ, ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ. ರಾಶಿಯಾಧಿಪತಿ ಪಂಚಮದಲ್ಲಿದ್ದಾನೆ. ವೃಶ್ಚಿಕ ರಾಶಿಯಲ್ಲಿದ್ದಿರ್ತಕ್ಕಂಥದ್ದು ವಾಪಸ್ ಮತ್ತೆ ತುಲಾ ರಾಶಿಗೆ ಪ್ರವೇಶವನ್ನು ತಗೊಂಡಿದ್ದಾನೆ. ಇದು ನಿಮಗೆ ಮಾಡ್ತಕ್ಕಂಥ ಕಾರ್ಯಗಳನ್ನು ಮುಂದೆ ಅಂದರೆ ಮಾಡಬೇಕಾಗಿತ್ತು ಅಂದು ಹಿಂದಕ್ಕೆ ಹೋಗೋದು, ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ತರತಕ್ಕಂಥ ಸಾಧ್ಯತೆಗಳನ್ನು ಬರ್ತದೆ. ಮುಖ್ಯವಾಗಿ ಗ್ರಹಗಳ ಸ್ಥಿತಿಗಳನ್ನು ನೋಡಿದ್ರೆ ಷಷ್ಠಭಾವದಲ್ಲಿ ಗ್ರಹಗಳಿದ್ದಾವೆ. ಸೂರ್ಯ 6ರ ಸ್ಥಾನದಲ್ಲಿದ್ದಾನೆ, ಕುಜ 6ರ ಸ್ಥಾನ, ಶುಕ್ರ 6ರ ಸ್ಥಾನ, ಶನಿ ನಿಮಗೆ ವಕ್ರತ್ಯಾಗವನ್ನು ಮಾಡಿದ್ದಾನೆ.
ಅದು ಬೆನಿಫಿಟ್ ಇದೆ. 2ರ ಸ್ಥಾನದಲ್ಲಿ ಗುರು ಇದ್ದಾನೆ. ಹಿಂದೆ ಮುಂದೆ ಯೋಚನೆಗಳನ್ನು ಮಾಡ್ತಾ ಇದ್ದೀರಿ ಆಲ್ರೆಡಿ. ಮಿಥುನ ರಾಶಿಯವರು ಫ್ಯಾಮಿಲಿಯ ಬಗ್ಗೆ ಯೋಚನೆ ಮಾಡ್ಬೋದು, ಹಣಕಾಸಿನ ಬಗ್ಗೆ ಯೋಚನೆ ಮಾಡ್ಬೋದು, ಕೆಲಸದ ಬಗ್ಗೆ. ಇವೆಲ್ಲ ವಿಚಾರಗಳು ನಿಮ್ಮ ತಲೆಯಲ್ಲಿ ಈಗ ಗೊಂದಲವನ್ನು ತರ್ತಕ್ಕಂಥದ್ದು ಇರ್ತದೆ ಈ ವಾರ. ಬಟ್ ಮಿಥುನ ರಾಶಿ ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ ತಾವು ತಗೊಳ್ತಕ್ಕಂಥ ನಿರ್ಧಾರಗಳು ಯಶಸ್ಸನ್ನು ಕೊಟ್ಟೇ ಕೊಡ್ತದೆ. ಬಟ್ ನಿಮಗೆ ಒಂದು ಸುವರ್ಣ ಅವಕಾಶವನ್ನು ಗುರು ಕೊಟ್ಟಿದ್ದಾನೆ. ಅದು ಬದಲಾವಣೆ ನಿಮಗೆ ಏನಾದರೂ ಮಾಡಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿ ಈ ವಾರ ಶುಭವನ್ನು ತರ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಅತ್ಯಂತ ಶುಭವಿರತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ಇನ್ನು ಕುಟುಂಬ ವಿಚಾರಕ್ಕೆ ಬಂದಾಗ ಕುಟುಂಬದ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ನಾವು ನೋಡಿದ್ವಿ. ಬಟ್ ನಿಮಗೆ ಈ ಅಶುಭತ್ವ, ಅಶುಭ ಭಾಳ ದಿನ ಉಳಿಬೇಕು ಅಂದರೆ ನೀವು ತಗೊಳ್ತಕ್ಕಂಥ ನಿರ್ಧಾರಗಳು ಜಾಣ್ಮೆಯಿಂದ ಅಂದರೆ ಬರ್ತಕ್ಕಂಥ ಕಾಲಮಾನವನ್ನು ಶುಭವನ್ನು ಕೊಡ್ತದೆ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಕೆಲಸದ ವಿಚಾರವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಖರ್ಚುಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ. ಸಾಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಧನಾಧಿಪತಿಯಾಗಿರ್ತಕ್ಕಂಥ ಚಂದ್ರ 10, 11, 12 ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ನಷ್ಟವನ್ನು ಹೊಂದತಕ್ಕಂಥದ್ದು ಇರ್ತದೆ. ನೋಡಿ, ಚಂದ್ರನ ಸ್ಥಾನಮಾನವನ್ನು ನೋಡಿದ್ರೂ ಕೂಡ ನೋಡಿ, ಇಲ್ಲಿ ಉತ್ತರ ಭಾದ್ರಪದ ನಕ್ಷತ್ರ ಮೊದಲು ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆ ಆಗಿ ಆಯೋಸ್ಟಿಕ್ ನೇಚರು ಅಧಿಕಾರದಲ್ಲಿ ಉತ್ತಮವಾಗಿರತಕ್ಕಂಥದ್ದನ್ನು ಬೇಯಬೇಕು ಅಂತಕ್ಕಂಥದ್ದು ನಾವು ನೋಡ್ಬೋದು. ತದನಂತರ ಬರ್ತಕ್ಕಂಥ ರೇವತಿ ನಕ್ಷತ್ರ, ಬುಧನ ನಕ್ಷತ್ರ ಪಂಚಮ ಸ್ಥಾನ, ಜಾಣ್ಮೆಯಿಂದ ತಾವು ಕೆಲಸವನ್ನು ತೂಗಿಸ್ಕೊಳ್ತಕ್ಕಂಥದ್ದು ಇರ್ತದೆ. ತದನಂತರ ಬರ್ತಕ್ಕಂಥ ಅಶ್ವಿನಿ ನಕ್ಷತ್ರ, ಕೇತುವಿನ ನಕ್ಷತ್ರ ಮನಸ್ಥಿತಿಯನ್ನು ಧೈರ್ಯದಿಂದ ಮುನ್ನಡೆಸ್ತಕ್ಕಂಥದ್ದು. ಅಶ್ವಿನಿ ಭರಣಿ ನಕ್ಷತ್ರ ನೋಡಿ, ಶುಕ್ರ ನಕ್ಷತ್ರದಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ಕೆಲಸದ ಬಗ್ಗೆ ಶ್ರದ್ಧೆಯನ್ನು ವಹಿಸ್ಕೊಳ್ತಕ್ಕಂಥದ್ದು. ಬಟ್ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ಕೃತಿಕಾ ನಕ್ಷತ್ರದಲ್ಲೂ ಹೋದಾಗ 6ರ ಸ್ಥಾನದಲ್ಲಿದ್ದಾನೆ. ಹಾಗೆ ಮೃಗಶಿರ ನಕ್ಷತ್ರ ಅದು ಕೂಡ 6ರ ಸ್ಥಾನದಲ್ಲಿರ್ತಕ್ಕಂಥದ್ದು. ಕೆಲಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ, ತೊಂದರೆ ಇಲ್ಲ. ಹಾಗೂ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಕೂಡ ಈ ವಾರದಲ್ಲಿ ಮಿಥುನ ರಾಶಿ ಬರುತ್ತೆ. ವಿದ್ಯಾರ್ಥಿ ವರ್ಗದ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇನೆ. ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡೋದು ಮರಿಬೇಡಿ. ಯಾಕೆಂದರೆ ಈಗ ಆಲ್ರೆಡಿ ನಿಮಗೆ ಕಣ್ಣು ದೃಷ್ಟಿ ಜಾಸ್ತಿ ಆಗ್ತಾ ಬರ್ತಿದೆ. ಹಾಗಾಗಿ ದುರ್ಗಾರಾಧನೆ, ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ. ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು, ಚಂದ್ರ 9ರ ಸ್ಥಾನ ಅಂದರೆ 9ರಿಂದ 10, 11, 12 ಕೊನೆಯಲ್ಲಿ 12ರ ಭಾಗಕ್ಕೆ ಬರ್ತಾ ಇದ್ದಾನೆ. ಈ ಒಂದು ವಾರದ ಫಲಾಫಲ ಆಗಿರತಕ್ಕಂಥದ್ದು, ಧನಾಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ ಪಂಚಮದಲ್ಲಿದ್ದಾನೆ. ಕೇವಲ ಹಣಕಾಸು ವಹಿವಾಟುಗಳು ಮತ್ತೊಂದು ಎಲ್ಲ ವಿಚಾರಕ್ಕೆ ಬಂದಾಗ ಇಲ್ಲಿ ನೀವು ಮೊದಲು ಮಾಡ್ತಕ್ಕಂಥ ಕೆಲಸ ಜಾಣ್ಮೆಯಿಂದ ಈ ವಾರವನ್ನು ಕಳೀತಕ್ಕಂಥದ್ದು ಮಾಡಬೇಕಾಗುತ್ತೆ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಮೊದಲ ಭಾಗದಲ್ಲಿ ಉತ್ತರಾಭಾದ್ರಪದ ನಕ್ಷತ್ರ ನಿಮ್ಮ ಮನಸ್ಥಿತಿ, ಪ್ರಯಾಣ ಹಾಗೆ ಧಾರ್ಮಿಕತೆಗೆ ಹೋಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು, ಕೆಲಸದಿಂದ ವಂಚಿತವಾಗ್ತಕ್ಕಂಥದ್ದು ಸಹಿತವಾಗಿರುತ್ತೆ. ಇಲ್ಲಿ ನೋಡಿ, ಹಾಗೆ ಉತ್ತರಾಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ, ಬುಧ ಸಹಿತವಾಗಿ 4ಥ ಭಾವದಲ್ಲಿದ್ದಾನೆ. ಇಲ್ಲಿ ಸ್ವಲ್ಪ ನೀವು ಜಮೀನಿನ ವಿಚಾರಕ್ಕೆ, ಅಣ್ಣ ತಮ್ಮಂದರ ವಿಚಾರದಲ್ಲಿ ಸಣ್ಣ ಪುಟ್ಟ ವಾಗ್ವಾದಗಳು ನಡೀತಕ್ಕಂಥ ಸಾಧ್ಯತೆಗಳನ್ನು ಬರ್ತದೆ. ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಈ ಕಟಕ ರಾಶಿಯವರಿಗೆ ಭಾಳ ಮುಖ್ಯವಾಗ್ತದೆ. ತದನಂತರ ಬರ್ತಕ್ಕಂಥ ಅಶ್ವಿನಿ ನಕ್ಷತ್ರ ಸ್ವಲ್ಪ ಹಣಕಾಸು ವಹಿವಾಟುಗಳನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ. ಹಾಗೆ ಭರಣಿ ನಕ್ಷತ್ರ ಅದು ಸಹಿತವಾಗಿ ನಿಮಗೆ ಪಂಚಮದಲ್ಲಿ ಸ್ಥಿತವಾಗಿದೆ. ಕ್ರಿಯೇಟಿವ್, ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಇವೆಲ್ಲವನ್ನು ತೋರಿಸ್ತಕ್ಕಂಥದ್ದಿರುತ್ತೆ. ಹಣಕಾಸು ವಹಿವಾಟುಗಳು, ಎಂಜಾಯ್ಮೆಂಟ್ಗಳನ್ನು ತಾವು ಆ ಒಂದು ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದಾಗುತ್ತೆ. ಹಾಗೆ ಕೃತಿಕ ಸೂರ್ಯನ ನಕ್ಷತ್ರದಲ್ಲಿದೆ. ಕೇವಲ ಆರೋಗ್ಯದ ವಿಚಾರವಾಗಿರಬಹುದು, ಕುಟುಂಬದ ವಿಚಾರವಾಗಿ, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಜಾಣ್ಮೆಯಿಂದ ಮುನ್ನಡೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ತದನಂತರ ಬರ್ತಕ್ಕಂಥ ಕೃತಿಕಾ ನಕ್ಷತ್ರ ತದನಂತರ ಮೃಗಶಿರ ನಕ್ಷತ್ರ ಕೂಡ ಪಂಚಮದಲ್ಲಿದ್ದಾನೆ. ಕೊನೆಯಲ್ಲಿ ಆರಿದ್ರಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಖಂಡಿತವಾಗಿ ಭಾಳ ಎಚ್ಚರಿಕೆಯನ್ನು ಇರಬೇಕು. ಇವೆಲ್ಲ ಕನ್ಸಾಲ್ಟೇಟ್ ಮಾಡಿ ನೋಡಿದಾಗ ಕಟಕ ರಾಶಿಯವ್ರಿಗೆ ಜಾಣ್ಮೆಯಿಂದ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡು
ತಮ್ಮ ಕೆಲಸದಲ್ಲಿ ತಲ್ಲೀನತರಾಗಿದ್ದರೆ ಮಾತ್ರ ಈ ವಾರ ಶುಭವನ್ನು ಕೊಡ್ತದೆ. ಧನಾಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ ಪಂಚಮದಲ್ಲಿದ್ದಾನೆ. ಜಾಣ್ಮೆಯಿಂದ ಇದ್ದರೆ ಮಾತ್ರ ಅತಿಯಾದಂಥ ಎಮೋಷನಲ್ ಒಂದು ಬಾಂಡಿಂಗನ್ನು ಇಟ್ಕೊಂಡ್ರೆ ಯಾರೊಟ್ಟಿಗಾದರೂ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದಿರುತ್ತೆ. ಇಲ್ಲಿ ರಾಹು ಶಾಂತಿ ಮಾಡಿರಬೇಡಿ. ರಾಹು ಶಾಂತಿ ಕತ್ಯಗತ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಉತ್ತಮ. ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಇರ್ತದೆ. ಹಾಗೆ ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸಾಂತ್ವನ ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ. ಇನ್ನು ಬಿಸ್ನೆಸ್ದಾರರಿಗೆ ಸ್ವಲ್ಪ ಮಟ್ಟಿಗೆ ಸರಳವಾಗಿರತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತದೆ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ನೀವು ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಹಾಗೆ ಉದ್ದಿನ ಕಾಳನ್ನು ಅಥವಾ ಉದ್ದನ್ನು ಹಿಟ್ಟನ್ನು ಮಾಡಿ ಮೀನುಗಳಿಗೆ ಹಾಕ್ತಕ್ಕಂಥದ್ದನ್ನು ಮಾಡಿ ಶುಭವಾಗ್ತದೆ. ಹಾಗೆ ಸಿಂಹರಾಶಿ ನೋಡಿ, ಸಿಂಹರಾಶಿಗೆ ಈ ವಾರದ ಫಲಾಫಲವು ಈ ಅಷ್ಟಮ, ನವಮ, ದಶಮ, ಏಕಾದಶ ಭಾವದಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತದೆ. ಸಿಂಹರಾಶಿ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ಹೆಚ್ಚಿನದಾಗಿ ಈಗ ನೀವು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ತಂದೆಯ ಆಸ್ತಿಯ ವಿಚಾರಕ್ಕೆ ಕಾಳಜಿಯನ್ನು ವಹಿಸ್ಬೋದು, ಅಥವಾ ಜಮೀನು ಖರೀದಿ ಮಾಡ್ತಕ್ಕಂಥ ಒಂದು ಸುಸಂದರ್ಭಗಳು ಒದಗಿ ಬರ್ಬೋದು. ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ನಕ್ಷತ್ರಗಳು ಸಹಿತವಾಗಿ ಸಂಚಾರವನ್ನು, ಉತ್ತರಾ ಭಾದ್ರಪದ ನಕ್ಷತ್ರ ಅಂದರೆ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು, ಅಷ್ಟಮ ಸ್ಥಾನ. ಸ್ವಲ್ಪ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು, ವಾಹನಾದಿಗಳಿಂದಾಗಿರ್ಬೋದು ಅಥವಾ ಸಂಗಾತಿಗಳಿಂದಾಗಿರ್ಬೋದು, ಎದುರಾಳಿಗಳಿಂದಾಗಿರ್ಬೋದು, ಅಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಮುಖ್ಯವಾಗ್ತದೆ. ತದನಂತರ ಬರ್ತಕ್ಕಂಥ ರೇವತಿ ನಕ್ಷತ್ರ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡುತ್ತೆ. ಒಟ್ಟಾರೆಯಾಗಿ ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ಭೂಮಿಯ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಈ ಒಂದು ವಾರ ಏಳಿಗೆಯನ್ನು ತರ್ತಕ್ಕಂಥದ್ದಿರ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಜಾಣ್ಮೆಯಿಂದ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದಿರುತ್ತೆ. ಬೆಳಗ್ಗೆ 6ರ ಅಧಿಪತಿ ವಕ್ರತ್ಯಾಗವನ್ನು ಮಾಡಿರೋದ್ರಿಂದ ಸ್ವಲ್ಪ ನೀವು ಕಾರ್ಮಿಕ ವರ್ಗದವರೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿಟ್ಟುಕೊಳ್ಳಿ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾವುದೇ ಕಾರಣಕ್ಕೂ ನೀವು ಒಂದು ಬಾಸ್ ಕಂಪನಿ ಆಗಿದ್ದೀರಿ ಅಂದರೆ ಹಿಡಿತದಲ್ಲಿದ್ದೀರಿ ಎಂದಾಗ ನೀವು ಕೆಲಸಗಾರರೊಟ್ಟಿಗೆ ಶ್ರದ್ಧೆಯಿಂದ ನಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇಲ್ಲಾಂದರೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಅಥವಾ ಕಾರ್ಮಿಕರಿಂದ ಸಮಸ್ಯೆ ಆಗ್ಬೋದು, ಅಥವಾ ಕೀಲು ನೋವು, ಮೊಣಕಾಲು ನೋವು ಇವೆಲ್ಲ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಹಾಗಾಗಿ ಶನಿ ಶಾಂತಿಯನ್ನು ಮಾಡೋದು ಮರಿಬೇಡಿ. ಅತಿರೇಕವಾಗಿರ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಸಿಂಹರಾಶಿಯವರಿಗೆ ಉತ್ತಮದ ಫಲಾನುಫಲಗಳು ಲಭ್ಯತೆ ಆಗುತ್ತೆ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ. ಯಾವುದೇ ಕಾರಣಕ್ಕೂ ಸಂಗಾತಿಗಟ್ಟಿಗಿನ ವಾಗ್ವಾದಗಳನ್ನು ತಪ್ಪಿಸಬೇಕಾಗುತ್ತೆ. ಆದರೆ ಗುರು 12ರ ಸ್ಥಾನದಲ್ಲಿದ್ದಾನೆ. ನಿಮಗೆ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟತೆಯನ್ನು ಕಾಡಿದ್ರು ಮಧ್ಯಭಾಗದಿಂದ ಸ್ವಲ್ಪ ಶುಭವನ್ನು ಕಾಣ್ತಕ್ಕಂಥದ್ದು ಸಹಿತವಾಗಿ ನೋಡ್ಬೋದು. ಚತುರ್ಥ ಭಾವದಲ್ಲಿ ಗ್ರಹಗಳು ಜಾಸ್ತಿ ಇದ್ದಾಗ ಕೇಂದ್ರಗತ ಸೂರ್ಯನು ಕೂಡ ಎಲ್ಲ ಒಂದು ಬಲವನ್ನು ಇರತಕ್ಕಂಥದ್ದಿರೋದ್ರಿಂದ ಅದು ಸಾಂತ್ವನವನ್ನು ಸಿಗುತ್ತೆ. ಯಾರ್ಯಾರು ಸಿಂಹರಾಶಿಯಲ್ಲಿದ್ದರೋ ಈ ಗುರುವಿನ ಒಂದು ಶಾಂತಿಯನ್ನು ಮಾಡೋದು ಮರಿಬೇಡಿ. ಗುರುಶಾಂತಿ ಅರ್ಥಾತ್ ನೀವು ರಾಯರ ಸನ್ನಿಧಾನ ಅಥವಾ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಶಿವನ ಅಷ್ಟೋತ್ತರಗಳನ್ನು ಸಿಂಹರಾಶಿಯವರು ಪಠಣೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ. ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ರಾಶಿಯಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ಅರ್ಥಾತ್ ಶುಕ್ರನ ಮನೆಯಲ್ಲಿ ಅಂದರೆ ತುಲಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಹಣಕಾಸು ವಹಿವಾಟುಗಳು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ಬೋದು. ಕನ್ಯಾ ರಾಶಿಯ ವಿಚಾರದಲ್ಲಿ ಚಂದ್ರ ಸಹಿತವಾಗಿ ಸಪ್ತಮ ಸ್ಥಾನ, ಅಷ್ಟಮ, ನವಮ, ದಶಮದಲ್ಲಿ ಹಾದು ಹೋಗ್ತಕ್ಕಂಥದ್ದಿರುತ್ತೆ. ನಕ್ಷತ್ರಗಳು ಕೂಡ ತೃತೀಯ ಭಾವದಲ್ಲಿದ್ದಾವೆ. ತೃತೀಯ ಭಾವ ಧನಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವ ಅಸ್ತಂಗತ. ಸ್ವಲ್ಪ ಮಟ್ಟಿಗೆ ಫ್ಯಾಮಿಲಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗ್ತಕ್ಕಂಥದ್ದಿರುತ್ತೆ. ಮತ್ತು ಶ್ರದ್ಧೆ ವಹಿಸಿ ಕೆಲಸ ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ಇದೊಂದು ಶುಭದ ವಾರವಾಗಿ ಪರಿಣಾಮ ಬೀರೋದ್ರಲ್ಲಿ ತಪ್ಪಿಲ್ಲ. ಅಶ್ವಿನಿ, ಭರಣಿ, ಕೃತಿಕ ಇವೆಲ್ಲವನ್ನ ನಕ್ಷತ್ರವನ್ನು ನೋಡಿದ್ರು ಸಹಿತವಾಗಿ ಆರಿದ್ರ ನಕ್ಷತ್ರ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಕೊನೆಯಲ್ಲಿ ಲಭ್ಯವಾಗ್ತದೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಸ್ವಲ್ಪ ಎಫರ್ಟ್ ಮೋರ್ ಇಂಪಾರ್ಟೆಂಟ್. ಹಾಗೆ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭವಾಗ್ತದೆ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವ್ಯಾಪಾರದಲ್ಲಿ ನಿಧಾನ ಮಂದಗತಿ ಇತ್ತು ಅಂತಕ್ಕಂಥವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣುತ್ತೆ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ದೀರ್ಘವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥದ್ದು ಈ ಒಂದು ಕನ್ಯಾ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಲಭ್ಯವಾಗ್ತದೆ. ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಗಣಪತಿ ಆರಾಧನೆ ಮಾಡಿ.
ಗಣಪತಿಯ ದೇವಸ್ಥಾನಕ್ಕೆ ಗರಿಕೆಯನ್ನು ಕೊಟ್ಟು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ನಷ್ಟಾಧಿಪತಿ ಲಗ್ನದಲ್ಲಿದ್ದಾನೆ, 9ರಾಧಿಪತಿ ಲಗ್ನದಲ್ಲಿದ್ದಾನೆ. ಋತಾಯವಾಗಿ ಖರ್ಚುಗಳನ್ನು ತಾವು ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಹಣಕಾಸು ಸ್ವಲ್ಪ ಮಟ್ಟಿಗೆ ನಿಮಗೆ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಚೆನ್ನಾಗಿ ನಡೀತಾ ಇರತಕ್ಕಂಥ ವ್ಯವಹಾರ ಸ್ವಲ್ಪ ಕುಂಠಿತವಾಗ್ತಕ್ಕಂಥದ್ದು ಇರ್ತದೆ. ಇಲ್ಲಿ ನಿಮಗೆ 6ರ ಸ್ಥಾನದಲ್ಲಿ ಶನಿ ವಕ್ರಗತಿಯನ್ನು ಜಾರರಿಂದ ಕೆಲಸಗಳು ಅಡೆತಡೆ ಇರತಕ್ಕಂಥ ಕೆಲಸಗಳು ಸ್ವಲ್ಪ ಸಾಂತ್ವನವನ್ನು ಕೊಡ್ತದೆ. ಹಾಗೆ ಸಾಲ ಕೊಟ್ಟಿದ್ರಿ, ಅದು ಮರುಪಾವತಿ ಆಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ಲಭ್ಯವಾಗ್ತದೆ. ಹಾಗಾಗಿ ನೀವು ವ್ಯಾವಹಾರಿಕವಾಗಿ ಸ್ವಲ್ಪ ಶ್ರಮವನ್ನು ಪಡ್ತಕ್ಕಂಥ ವಾರ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಮನಸ್ಥಿತಿಯನ್ನು ಆದಷ್ಟು ಸಾತ್ವಿಕತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಈ ತುಲಾರಾಶಿಯವರಿಗೆ ಭಾಳ ಮುಖ್ಯವಾಗ್ತದೆ. ವ್ಯಾಪಾರಸ್ಥರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಲಾಭ ಈ ಒಂದು ವಾರದಲ್ಲಿದೆ. ಕುಟುಂಬದೊಟ್ಟಿಗೆ ವ್ಯಾಜ್ಯಗಳನ್ನು ಮಾಡ್ಕೊಳ್ಬೇಡಿ, ಇದು ಸ್ವಲ್ಪ ಸಮಸ್ಯೆಯನ್ನು ಜಾಸ್ತಿ ತರ್ತದೆ. ತುಲಾರಾಶಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ, ಖಂಡಿತವಾಗಿ ಭಾಳ ವಿಶೇಷ ಆಗುತ್ತೆ. ಹಾಗೆ ಮಾರ್ಗಶಿರವಾದ ಮಾಸವಾದ್ದರಿಂದ ಶುಕ್ರನ ಆಧಿಪತ್ಯ ಇರೋದ್ರಿಂದ ಖಂಡಿತವಾಗಿ ನಿಮಗೆ ಈ ಲಕ್ಷ್ಮಿಯ ಕಟಾಕ್ಷ ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ನೀವು ಗುರುವಾರಗಳಂದು ಲಕ್ಷ್ಮಿಯ ಪೂಜೆಯನ್ನು ಪ್ರಾರಂಭವನ್ನು ಮಾಡಿ, ಶುಕ್ಲ ಪಕ್ಷವಾದ್ದರಿಂದ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮಿಯ ವ್ರತ ಅತ್ಯಂತ ಶುಭವನ್ನು ನಿಮಗೆ ಜೀವನದಲ್ಲಿ ತಂದುಕೊಡುತ್ತೆ. ಹಾಗೆ ಕಷ್ಟ ನಷ್ಟಗಳನ್ನು ಹಣಕಾಸಿನ ವಿಭಾಗದಲ್ಲೂ ಕೂಡ ಶುಭವನ್ನು ತಂದುಕೊಡುತ್ತೆ, ಸಾಂಸಾರಿಕ ಜೀವನದಲ್ಲೂ ಶುಭವನ್ನು ತಂದುಕೊಡುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ. ರಾಶಿಯಾಧಿಪತಿ ಅಸ್ತಂಗತನಾಗಿದ್ದಾನೆ, ಬಟ್ ಸೂರ್ಯ ದಶಮಾಧಿಪತಿ ಲಗ್ನದಲ್ಲಿದ್ದಾನೆ, ಬ್ರೇವ್ನೆಸ್ ಇರ್ತದೆ. ಅಷ್ಟಾಧಿಪತಿ ಲಗ್ನದಲ್ಲಿದ್ದಾನೆ, ಲಗ್ನದಲ್ಲಿ ಗ್ರಹಗಳು ಜಾಸ್ತಿ ಇದೆ. ಪಂಚಮ, ಷಷ್ಠ, ಸಪ್ತಮ, ಅಷ್ಟಮದಲ್ಲಿ ಚಂದ್ರ ಅದು ಹೋಗ್ತಕ್ಕಂಥದ್ದಿದೆ. ಇಲ್ಲಿ ನಕ್ಷತ್ರ ಉತ್ತರಾಭಾದ್ರಪದ ನಕ್ಷತ್ರ ಸ್ವಲ್ಪ ಸೋಂಬೇರಿತನ ಕಾಡ್ತದೆ. ವಕ್ರತ್ಯಾಗವನ್ನು ಮಾಡಿದ್ದಾನೆ ಶನಿ, ಸ್ವಲ್ಪ ಸೋಂಬೇರಿತನವನ್ನು ಕಾಡ್ತದೆ ಮೊದಲ ವಾರದಲ್ಲಿ. ತದನಂತರ ಆಕ್ಟಿವೇಟ್ ಆಗಿಬಿಡ್ತೀರಿ. ಹಣಕಾಸು ವಹಿವಾಟುಗಳು, ಬಿಸ್ನೆಸ್ಸು ಖಂಡಿತವಾಗಿ ಚೆನ್ನಾಗಿ ನಡೆಯುತ್ತೆ. ಹಾಗೆ ಈ ಒಂದು ವಾರದಲ್ಲಿ ನೀವು ಅಂದ್ಕೊಂಡಂಥ ಕೆಲಸಗಳನ್ನು ಸಾಧನೆಯನ್ನು ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಗುರು 9ರ ಸ್ಥಾನದಲ್ಲಿ ವಕ್ರನಾಗಿದ್ದರೂ ಸಹಿತವಾಗಿ ಶುಭವನ್ನು ಕೊಡೋಕ್ಕೆ ತಯಾರಿದ್ದಾನೆ. ಯಾರ್ಯಾರು ಈ ವೃಶ್ಚಿಕ ರಾಶಿಯಲ್ಲಿದ್ದೀರೋ ಈ ವಾರದಲ್ಲಿ ತಮ್ಮ ಕಾರ್ಯವನ್ನು ಅಂದರೆ ಅರ್ಥಾತ್ ಲೇಜಿನೆಸ್ಸನ್ನು ಬಿಟ್ಟು ಕಾರ್ಯದಲ್ಲಿ ತಲ್ಲೀನತರಾದರೆ ಖಂಡಿತವಾಗಿ ಶುಭದ ವಾರಗಳಲ್ಲಿ ಒಂದು ಕೂಡ. ಹಾಗೆ ಯಾರು ವೃಶ್ಚಿಕ ರಾಶಿಯಲ್ಲಿ ಇದ್ದೀರೋ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ನೋಡಿ. ಇಲ್ಲಿ 11ರ ಅಧಿಪತಿ 12ರ ಸ್ಥಾನದಲ್ಲಿರೋದ್ರಿಂದ ಈ ನಿತ್ಯ ಸುಮಂಗಳಿಯವರಿಗೆ ಮಂಗಳ ದ್ರವ್ಯವನ್ನು ಕೊಡೋದು ಮರಿಬೇಡಿ. ಈ ವಾರ ಸಾಧ್ಯವಾದಷ್ಟು ಆ ಒಂದು ಸರಳ ಪರಿಹಾರ ನಿಮಗೆ ನಷ್ಟವನ್ನು ತಪ್ಪಿಸ್ತದೆ, ವಾರದಲ್ಲಿ ಶುಭವನ್ನು ತಂದುಕೊಡ್ತಕ್ಕಂಥದ್ದು ಇರ್ತದೆ. ಹಾಗೆ ವಿಷ್ಣುವಿನ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಮರಿಬೇಡಿ, ಶುಭವಾಗ್ತದೆ. ಹಾಗೆ ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಚತುರ್ಥ. ನೀವು ಈ ವಾರ ನಾವು ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು, ಅವ್ರಿಗೆ ಇನ್ವೆಸ್ಟ್ಮೆಂಟ್ ತಕ್ಕಂಥದ್ದು ಇರ್ತದೆ. ಎಲ್ಲ ಕೂಡ 12ರ ಸ್ಥಾನದಲ್ಲಿ ಗ್ರಹಗಳು ಸ್ಥಿತವಾಗಿದ್ದಾಗ ಇನ್ವೆಸ್ಟ್ಮೆಂಟ್ಗೆ ಉತ್ತಮವಾಗಿರ್ತಕ್ಕಂಥ ಕಾಲ ಆಗುತ್ತೆ. ಆದರೆ ಯೋಚನೆಗಳನ್ನು ಮಾಡಿ ಇಲ್ಲಾಂದರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ 7ರ ಅಧಿಪತಿ 11ರಲ್ಲಿರೋದ್ರಿಂದ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಭ ಬರ್ತದೆ, ಮತ್ತು ಲಾಭದ ಅಧಿಪತಿ 12ರಿಂದ ಉಳಿಯೋದು ಕಷ್ಟ ಆಗ್ತದೆ. ಶುಕ್ರ ಶಾಂತಿಯನ್ನು ಮಾಡ್ಕೊಳ್ಳೋದು ಮರಿಬೇಡಿ ಧನುರಾಶಿಯಲ್ಲಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚೈತನ್ಯ ಬರ್ತದೆ. ಈಗ ಆ ಲೇಜಿನೆಸ್ ಹೋಗಿ ನಾನು ಏನಾದರೂ ಮಾಡಬೇಕಪ್ಪ ಅಂತಕ್ಕಂಥ ಮನೋಭಾವತೆ ಬರ್ತದೆ ಧನುರಾಶಿಯಲ್ಲಿರ್ತಕ್ಕಂಥವ್ರು. ಹಾಗೆ ನೋಡಿ, ಪಂಚಮಾಧಿಪತಿ ಸಹಿತವಾಗಿ 12ರಲ್ಲಿರೋದ್ರಿಂದ ನೀವು ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಆರಾಧನೆಯನ್ನು ಧನುರಾಶಿಯವರು ಮಾಡೋದು ಮರಿಬೇಡಿ. ಸಾಧ್ಯವಾದಷ್ಟು ಸಹಿತವಾಗಿ ಸುಬ್ರಹ್ಮಣ್ಯನ ಮಂಗಳವಾರಗಳಂದು ಸುಬ್ರಹ್ಮಣ್ಯನ ಸನ್ನಿಧಾನ ಅಥವಾ ಆಂಜನೇಯನ ಟೆಂಪಲ್ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡ್ಕೊಳ್ತಕ್ಕಂಥದ್ದು ಮರಿಬೇಡಿ. ಹಾಗೆ ನಿಮಗೆ ಒಟ್ಟೆ ಸಾಂಸಾರಿಕ ಜೀವನ ಉತ್ತಮವಾಗಿದ್ದರೂ ಸಹಿತ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಲಾಭಗಳು ಬಂದರೂ ಅದು ನಷ್ಟಕ್ಕೆ ಜಾರೋದ್ರಿಂದ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕೋದು ಮರಿಬೇಡಿ. ಇವೆಲ್ಲವನ್ನು ನೀವು ಮಾಡ್ಕೊಳ್ತಾ ಇದ್ದರೆ ಮಾತ್ರ ಈ ವಾರದ ಶುಭ ಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು
ನೋಡಿ, ಮಕರ ರಾಶಿಯವರಿಗೆ 11ರ ಸ್ಥಾನದಲ್ಲಿ ಗ್ರಹಗಳು ಸ್ಥಿತವಾಗಿರೋದ್ರಿಂದ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ, ಹಾಗೆ ಕ್ಯಾಬ್ ಡ್ರೈವರ್ಗಳಿಗೆ, ಕಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸಗಾರರಿಗೆ ಈ ವಾರ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಹಾಗೆ ಸಾಧ್ಯವಾದಷ್ಟು ವ್ಯಾವಹಾರಿಕವಾಗಿ ಮಂದಗತಿಯಲ್ಲಿ ಚಾಲನೆ ನಡೆದರೂ ಲಾಭದಲ್ಲಿರ್ತಕ್ಕಂಥ ಸೂರ್ಯ, ಲಾಭದಲ್ಲಿರ್ತಕ್ಕಂಥ ಕುಜ, ಲಾಭದಲ್ಲಿರ್ತಕ್ಕಂಥ ಶುಕ್ರ ಖಂಡಿತವಾಗಿ ಶುಭ ಫಲಗಳನ್ನು ಕೊಡುತ್ತೆ. ಕೇವಲ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಿದ್ದಲ್ಲಿ ಖಂಡಿತವಾಗಿ ಶುಭ ಆಗುತ್ತೆ. ಹಣಕಾಸು ವಹಿವಾಟುಗಳು ಅಥವಾ ಫ್ಯಾಮಿಲಿ ವಿಚಾರದಲ್ಲಿ ರಾಹು ಇದ್ದಾನೆ, ಅತಿರೇಕಕ್ಕೆ ಹೋಗೋದು ಮಾಡಬೇಡಿ. ಮಾತು ಆಗಿರ್ಬೋದು ಅಥವಾ ನಿಮ್ಮ ನಡೆನುಡಿಗಳಾಗಿರ್ಬೋದು, ಹಾಗೆ ಆಹಾರ ಪಥ್ಯಗಳಾಗಿರ್ಬೋದು, ಸರಿಯಾಗಿ ಮಕರ ರಾಶಿಯವರು ಇವೆಲ್ಲವನ್ನು ನೋಡಿಕೊಂಡ್ರೆ ವಾರ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳಾಗ್ತದೆ. ಖಂಡಿತ ನೋಡಿ, ಈ ಒಂದು ವಾರದಲ್ಲಿ ನಿಮಗೆ ವಾಹನ ಖರೀದಿ ಆಗಿರ್ಬೋದು ಅಥವಾ ಸೈಟ್ ಖರೀದಿ ಯೋಗಗಳು ಬರ್ತಕ್ಕಂಥದ್ದು ಇರ್ತದೆ. ಹಾಗೆ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭತ್ವ ಇರ್ತದೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬಂದುಬಿಡುತ್ತೆ. ಮಕರ ರಾಶಿಯವ್ರಿಗೆ ಸಾಧ್ಯವಾದಷ್ಟು ರಾಹು ಶಾಂತಿ ಮಾಡೋದು ಮರಿಬೇಡಿ. ರಾಹು ಶಾಂತಿಗೋಸ್ಕರ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಮುಖ್ಯ. ಕುಂಭರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಕುಂಭರಾಶಿಯವ್ರಿಗೂ ಕೂಡ ಈ ಒಂದು ವಾರ ಭಾಳ ವಿಶೇಷವಾಗಿ ನಿಮಗೆ ಅಂದರೆ ಹೆಸರು, ಕೀರ್ತಿ, ಪ್ರತಿಷ್ಠೆಗಳು ಲಭ್ಯವಾಗ್ತಕ್ಕಂಥಿರುತ್ತೆ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸಗಳು ಕಾಣಿಸುತ್ತೆ. ಅನ್ಯತಃ ನೀವು ಎಮೋಷನಲ್ ವ್ಯಕ್ತಿಗಳಾಗಿ ಬೆಳಿಬೇಡಿ. ಕುಂಭರಾಶಿಯವ್ರಿಗೆ ಈ ವಾರದಲ್ಲಿ ಸಾಧ್ಯವಾದಷ್ಟು ಕುಟುಂಬದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಕೂಡ ನೋಡ್ಬೋದು. ಶುಕ್ರ ದಶಮ ಸ್ಥಾನದಲ್ಲಿದ್ದಾನೆ. 4-9ರ ಅಧಿಪತಿ. ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಶುಕ್ರನಿಂದ ರಾಜಯೋಗ ಪ್ರಾರಂಭವಾಗ್ತಕ್ಕಂಥದ್ದಿರುತ್ತೆ. ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿ ರಾಜಯೋಗ, ಜನಾನುರಾಗಿ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ಸಮಯ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಖಂಡಿತವಾಗಿ ಶುಭದ ವಾರ ಕೂಡ ಕುಂಭರಾಶಿಯವರಿಗಿದೆ. ಸಾಧ್ಯವಾದಷ್ಟು ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಚಂದನದ ಅಭಿಷೇಕವನ್ನು ಶಿವಲಿಂಗಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ಶುಭ ಆಗುತ್ತೆ. ವಿದ್ಯಾರ್ಥಿ ವರ್ಗದವರಾಗಿರ್ಬೋದು, ಬಿಸ್ನೆಸ್ ಕ್ಷೇತ್ರದಲ್ಲಾಗಿರ್ಬೋದು, ಎಲ್ಲ ಒಂದು ವರ್ಗದವರಿಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭ ಫಲ ಪ್ರಾಪ್ತಿಯಾಗೋದ್ರಲ್ಲಿ ಎಡಮಾತಿಲ್ಲ, ಶುಭವಾಗುತ್ತೆ. ಲಗ್ನದಲ್ಲಿರ್ತಕ್ಕಂಥ ರಾಹುವನ್ನು ಶಾಂತಿ ಮಾಡಲಿಕ್ಕೋಸ್ಕರ ಧ್ಯಾನಾಸಕ್ತರಾಗಿ ಗಾಯತ್ರಿ ಮಂತ್ರಗಳನ್ನು ಪಠನೆ ಮಾಡಿ ಅಥವಾ ಓಂ ನಮಃ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳೋದ್ರಿಂದ ಶುಭ ಕಾಲ. ಹಾಗೆ ಮೀನರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಮೀನರಾಶಿಯವರಿಗೆ ಲಗ್ನದಲ್ಲಿ ಶನಿ ಇದ್ದಾನೆ, ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾನೆ. ಮೊದಲ ಭಾಗದಲ್ಲಿ ಉತ್ತರಾಭಾದ್ರಪದ ನಕ್ಷತ್ರ, ಲಾಭ ನಷ್ಟಾಧಿಪತಿಯಾಗಿರ್ತಕ್ಕಂಥದ್ದಿರುತ್ತೆ. ಯೋಚನೆಗಳು ಅಂದರೆ ಲಾಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಬರ್ಬೋದು, ಬಟ್ ಆರೋಗ್ಯದಲ್ಲಿ ಉತ್ತಮತೆಯನ್ನು ತರತಕ್ಕಂಥದ್ದಿರುತ್ತೆ. ಗ್ರಹಗಳು 9ರ ಸ್ಥಾನದಲ್ಲಿದ್ದಾವೆ, ಬದಲಾವಣೆಗೆ ಪ್ರೇರೇಪಿತ. ರಾಶಿ ಅಧಿಪತಿ ಪಂಚಮದಲ್ಲಿ ವಕ್ರನಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಆಗಿರಬೇಕು. ಕೆಲಸದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಕೂಡ ಮುಖ್ಯ ಆಗ್ತದೆ. 6ರ ಅಧಿಪತಿ 9ರ ಸ್ಥಾನ, ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಬರುತ್ತೆ. ಅಫ್ಕೋರ್ಸ್ ಬದಲಾವಣೆಗೆ ಪ್ರೇರೇಪಿತವಾಗಿದ್ದರೆ ಜಾತಕದಲ್ಲಿ ನೋಡ್ಕೊಳ್ಳಿ. ಜಾತಕದಲ್ಲಿ ನೋಡಿಕೊಂಡು ಕೆಲಸ ಬದಲಾವಣೆಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ ಅನ್ನೋದಾದ್ರೆ ಧಾರಾಳವಾಗಿ ಮಾಡತಕ್ಕಂಥದ್ದು ಮಾಡ್ಬೋದು. ಹಾಗೆ ದಾಂಪತ್ಯ ಜೀವನ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡ್ತಕ್ಕಂಥಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥಿರುತ್ತೆ. ಶನಿ ಲಗ್ನದಲ್ಲಿದ್ದಾನೆ, ಸ್ವಲ್ಪ ಲೇಜಿನೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಹು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಈ ವಾರ ನಿಮಗೆ ನಾನು ಕೊಡ್ತಕ್ಕಂಥದ್ದು ಸಾಧ್ಯವಾದಷ್ಟು ಕೊಬ್ಬರಿ ಎಣ್ಣೆಯನ್ನು ಅಂಗಾಲಿಗೆ ತಿಕ್ಕೊಂಡು ಮಲ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ, ಸ್ನಾನ ಮಾಡ್ತಕ್ಕಂಥ ನೀರಿಗೆ 3 ಚಿಟಿಕೆಯಷ್ಟು ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡೋದು ಮರಿಬೇಡಿ. ಸೋಂಬೇರಿತನದಿಂದ ಕೆಲವೊಂದು ಅವಕಾಶಗಳಿಂದ ವಂಚಿತರಾಗ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ರಾಯರ ಸನ್ನಿಧಾನ ಹಾಗೆ ಗುರುವಿನ ಒಂದು ನಾಮಸ್ಮರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇಷ್ಟು 12 ರಾಶಿಗಳ ಈ ವಾರದ ಫಲಾನುಫಲಗಳು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.